ಬಳ್ಳಾರಿಯಲ್ಲಿ ಬ್ಯಾನರ್ ಘರ್ಷಣೆ ಹಾಗೂ ಫೈರಿಂಗ್ ಪ್ರಕರಣ ಸಿಐಡಿಗೆ ಏನಾದರೂ ವಹಿಸಲಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಹೊರಬೀಳುವ ಸಾಧ್ಯತೆ ಏನಾದರೂ ಇದೆಯಾ? ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಘೋಷಣೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣ ತನಿಖೆ ಮಾಡೋದಕ್ಕೆ ಸಿಐಡಿ ಅಧಿಕಾರಿಗಳ ಕೈಗೆ ಪ್ರಕರಣ ನೀಡೋ ಸಾಧ್ಯತೆ ಇದೆ. ಇವತ್ತು ಮಹತ್ವ ರಾಜ್ಯ ಸಚಿವ ಸಂಪುಟ ಸಭೆ ಇದೆ. ಸಿಎಂ ನೇತೃತ್ವದಲ್ಲಿ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ನಡೆಯುತ್ತೆ. ಇದೇ ವೇಳೆ ಮಹತ್ವದ ನಿರ್ಧಾರ ಏನಾದರೂ ಕೈಗೊಳ್ಳುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಈ ಪ್ರಕರಣವನ್ನು ಸಿಐಡಿಗೆ ವಹಿಸಲಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇವತ್ತು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ಇರೋದ್ರಿಂದಾಗಿ ಈ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ಬಳ್ಳಾರಿಯಲ್ಲಿ ನಡೆದಂತಹ ಘರ್ಷಣೆಯಲ್ಲಿ ಗುಂಡು ಹಾರಿಸಿದ್ದು ಯಾರು, ಒಬ್ಬ ಕಾರ್ಯಕರ್ತನ ಸಾವಿಗೆ ಕಾರಣರಾಗಿದ್ದು ಯಾರು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಒಬ್ಬ ಕೈಯಲ್ಲಿ ಗನ್ ಹಿಡಿದುಕೊಂಡು ನಿಂತಿರುವಂತಹ ಒಂದು ಫೋಟೋ ಕೂಡ ಕಾಂಗ್ರೆಸ್ ಹರಿಬಿಟ್ಟಿತ್ತು. ಮತ್ತೊಂದೆಡೆ ಇತ್ತ ಜನಾರ್ದನ್ ರೆಡ್ಡಿ ಅವರು ಕೂಡ ಫೈರಿಂಗ್ ಮಾಡ್ತಾ ಇರುವಂತಹ ವಿಡಿಯೋ ಫೋಟೋಗಳನ್ನು ಅವರು ಕೂಡ ರಿಲೀಸ್ ಮಾಡಿದ್ರು. ಆದರೆ ಗುಂಡು ಯಾರ ಗನ್ನಿಂದ ಹಾರಿ ಬಂದಿರುವಂಥದ್ದು ಅನ್ನೋ ಪ್ರಶ್ನೆಗೆ ಉತ್ತರ ಈವರೆಗೂ ಸಿಕ್ಕಿಲ್ಲ. ಹೀಗಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಸಿಐಡಿಗೆ ವಹಿಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಇವತ್ತಿನ ಸಂಪುಟ ಸಭೆಯಲ್ಲಿ ಕೆಲವು ಮಹತ್ವದ ವಿಚಾರಗಳು ಚರ್ಚೆಯಾಗಲಿದ್ದಾವೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣದ ಚರ್ಚೆ ಕೂಡ ಆಗತ್ತೆ. ತಪ್ಪು ಯಾರದ್ದು ಅಂತ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡೋ ಸಾಧ್ಯತೆಗಳು ಇದ್ದಾವೆ. ಈ ಪ್ರಕರಣವನ್ನು ಸಿಐಡಿಗೆ ವಹಿಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಬೆಂಗಳೂರಿನ ಕೋಗಿಲು ಲೇಔಟ್ ಮನೆ ತೆರವು ಪ್ರಕರಣ, ಸಂತ್ರಸ್ತರಿಗೆ ಮನೆ ಹಂಚಿಕೆ ಗೊಂದಲ, ಈ ವಿಚಾರವನ್ನು ಕೂಡ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಇವತ್ತು ಮನೆ ಹಂಚಿಕೆ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳ ರಕ್ಷಣೆಗೆ ರಾಜ್ಯಾದ್ಯಂತ ಅಕ್ಕ ಪಡೆ ಪ್ರಾರಂಭ ಮಾಡೋ ಸಾಧ್ಯತೆ ಇದೆ. ಸನ್ನಡತೆಯ ಆಧಾರದ ಮೇಲೆ ಕೈದಿಗಳನ್ನು ರಿಲೀಸ್ ಮಾಡಲಾಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅವಧಿ ಪೂರ್ವ ಬಿಡುಗಡೆ ಮಾಡೋದಕ್ಕೆ ಗಂಭೀರ ಚರ್ಚೆಗಳು ನಡೀತಾ ಇದೆ. ಒಟ್ಟು 33 ಕೈದಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆ ತುಂಬ ಮಹತ್ವದ್ದಾಗಿದೆ. ಯಾಕಂದರೆ 3 ಪ್ರಕರಣಗಳು, ಒಂದು ಹುಬ್ಬಳ್ಳಿಯಲ್ಲಿ ವಿವಸ್ತ್ರ ಪ್ರಕರಣ, ಜೊತೆಗೆ ಬಳ್ಳಾರಿಯಲ್ಲಿ ನಡೆದಿದ್ದಂತಹ ಒಂದು ಗುಂಡಿನ ದಾಳಿ ಪ್ರಕರಣ, ಮತ್ತೊಂದೆಡೆ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ವಿಚಾರದ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ನಡೆಗಳನ್ನು ಅನುಸರಿಸಬೇಕು ಇದೆಲ್ಲವೂ ಕೂಡ ಇವತ್ತು ಚರ್ಚೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಕೆಲವು ಪ್ರಕರಣಗಳನ್ನು, ಅಂದರೆ ಬಳ್ಳಾರಿಯಲ್ಲಿ ನಡೆದಿದ್ದಂತಹ ಗುಂಡಿನ ದಾಳಿ ಜೊತೆಗೆ ಹುಬ್ಬಳ್ಳಿಯಲ್ಲಿನ ಪ್ರಕರಣ, ಈ 2 ಪ್ರಕರಣಗಳನ್ನು ಸಿಐಡಿಗೆ ಕೊಡುವ ಚಿಂತನೆಗಳು ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಯಾವ ನಿರ್ಣಯ ಕೈಗೊಳ್ಳುತ್ತೆ ಕಾದು ನೋಡಬೇಕಾಗತ್ತೆ.